ಒಂದು ಪ್ರದೇಶದಲ್ಲಿ ಒಂದು ಸಣ್ಣ ನದಿ ಹರಿತಾ ಇತ್ತು. ಪಕ್ಕದಲ್ಲಿ ಒಂದು ಪುಟಾಣಿ ಗುಡಿಸಲಿತ್ತು. ಆ ಗುಡಿಸಲಲ್ಲಿ ಒಬ್ಬ ಯುವಕ ಪಕ್ಕದಲ್ಲಿರೋ ಕಾಡಿಗೆ ಹೋಗಿ ಕಟ್ಟಿಗೆ ಕಡಿದು ಮಾರಾಟವನ್ನು ಮಾಡಿ ಜೀವನ ಸಾಗಿಸ್ತಾ ಇದ್ದ. ಅವನ ಹತ್ರನೋ ಒಂದು ಕೊಡ್ಲಿ, ಒಂದು ಹಗ್ಗ, ಒಂದು ಚಾಪೆ ಬಿಟ್ಟರೆ ಏನೂ ಇರಲಿಲ್ಲ. ಹೀಗೆ ಒಮ್ಮೆ ಬುದ್ಧ ಆ ಜಾಗಕ್ಕೆ ಬರ್ತಾರೆ. ಅಲ್ಲಿರೋ ಜನರನ್ನ ಉದ್ದೇಶಿಸಿ ಚೂರು ಉಪದೇಶ ಮಾಡ್ತಾರೆ. ಏನಂತ? ಮನುಷ್ಯ ನಿರ್ವಾಣ ಹೊಂದಿರಬೇಕು, ಮನುಷ್ಯ ಯಾವುದಕ್ಕೂ ಅಂಟಿಕೊಂಡಿರಬಾರ್ದು. ಬುದ್ಧನ ಮಾತುಗಳನ್ನು ಕೇಳಿಸ್ಕೊತಾ ಅವನೂ ಕೂಡ ನಾನು ಬುದ್ಧನಂತೆಯೇ ಆಗಬೇಕು ಅಂತ ಆಸೆ ಬರುತ್ತೆ. ಆ ಖುಷಿಯಲ್ಲೇ ಹಿಂತಿರುಗ್ತಾನೆ. ಗುಡಿಸಲಿನಲ್ಲಿ ಮಲ್ಕೊಳ್ತಾನೆ. ಬುದ್ಧನ ಮಾತುಗಳೇ ಅವನ ಕಿವಿ ಕೇಳಿಸ್ತಾ ಇರುತ್ತೆ. ನಾಳೆ ಬೆಳಿಗ್ಗೆ ನಾನು ಬುದ್ಧನ ಬಳಿಗೆ ಹೋಗ್ತೀನಿ ಅಂತ ನಿರ್ಧರಿಸ್ತಾನೆ. ನಸುಕಿನ ವೇಳೆ ಆಯಿತು, ಇನ್ನೇನು ತಡ? ಗುಡಿಸ್ಲಿಕ್ಕೆ ಬೀಗ ಹಾಕ್ತಾ ಕೀಲಿನ ಜೇಬಿನೊಳಗಡೆ ಇಟ್ಕೊಂಡ. ಬುದ್ಧನೆಡೆಗೆ ಪ್ರಯಾಣ ಬೆಳೆಸ್ದ. ಅರ್ಧ ದಾರಿ ಹೋಗೋ ಇಷ್ಟರಲ್ಲೇ ಅವನ ಕಣ್ತುಂಬ ಅವನ ಗುಡಿಸಲು ಕಾಣಿಸ್ತು. ಅದ್ರ ಒಳಗಿದ್ದ ಚಾಪೆ, ಕೊಡಲಿ, ಹಗ್ಗ ಎಲ್ಲ ನನ್ನನ್ನು ಬಿಟ್ಟು ಹೋಗ್ತೀಯಾ ಅಂತ ಕರೆದಂಗಾಯ್ತು. ಮತ್ತೆ ಹಿಂತಿರುಗ್ದ ಗುಡಿಸ್ಲಿಗೆ. ಅಯ್ಯೋ, ಇದನ್ನೆಲ್ಲ ನಾನು ಬಿಟ್ಟು ಹೋಗ್ತಿದ್ನಾ, ಎಂಥ ದಡ್ಡ ನಾನು ಅಂತ ಹೇಳಿ ಮತ್ತೆ ಮಲಗ್ದ. ಮತ್ತೆ ಅವನಿಗೆ ಬುದ್ಧ ಕಂಡ್ರು. ಬುದ್ಧ ತನ್ನನ್ನು ಕರೆಯುವಂತಾಯಿತು. ಇಲ್ಲ ಇಲ್ಲ, ನಾಳೆ ನಿಜವಾಗ್ಲೂ ನಾನು ಗುಡಿಸಲನ್ನು ಬಿಟ್ಟು ಹೋಗ್ತೀನಿ ಅಂತ ನಿರ್ಧರಿಸ್ದ. ಈ ಬಾರಿ ಅವನು ಬೀಗನೇ ಹಾಕಲಿಲ್ಲ. ಕೀಲಿಯನ್ನು ಅಲ್ಲೇ ಬಿಟ್ಟು ಬುದ್ಧನ ಕಡೆಗೆ ಹೊರಡ್ತೀನಿ ಅಂತ ಹೋದ. ಮತ್ತೆ ಅರ್ಧ ದಾರಿಗೆ ಅವನ ಗುಡಿಸಲು ಕಾಣಿಸ್ಕೊಳ್ತು. ಯುವಕನಿಗೆ ಆಶ್ಚರ್ಯವಾಯಿತು. ಇದೇನಿದು? ಗುಡಿಸಲಿನಲ್ಲಿದ್ದಾಗ ಬುದ್ಧ ನೆನಪಾಗ್ತಾರೆ, ಬುದ್ಧನ ಕಡೆ ಹೊರಟಾಗ ಗುಡಿಸಲು ನೆನಪಾಗುತ್ತೆ. ಛೆ! ಆದರೆ ಈ ಹುಡುಗ ಮುಂದೆ ಏನು ಮಾಡ್ತಾನೆ? ಗುಡಿಸಲು ಕಡೆಗೆ ಹೋಗ್ತಾನಾ, ಬುದ್ಧನ ಕಡೆಗೆ ಹೋಗ್ತಾನಾ? ನೋಡೋಣ.